ನಮಸ್ಕಾರ ಎಲ್ಲರಿಗೂ. JSS ವಿಜ್ಞಾನ ಮತ್ತು ತಂತ್ರಜ್ಞಾನ ಜ್ಞಾನ ಸಂಪನ್ಮೂಲ ಕೇಂದ್ರದ ವತಿಯಿಂದ ಮತ್ತೊಂದು ಪ್ರಾಯೋಗಿಕ ಕಲಿಕೆಗೆ ಸ್ವಾಗತ. ಇವತ್ತು ಸೋಪು ಅಥವಾ ಸಾಬೂನು ಹೇಗೆ ತಯಾರಾಗುತ್ತೆ ಅನ್ನೋದ್ರ ಡೆಮಾನ್ಸ್ಟ್ರೇಷನನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಮೂಲ ವಸ್ತುಗಳು ಅಂದರೆ ಯಾವುದಾದ್ರೂ ಎಣ್ಣೆ ಅಥವಾ ಕೊಬ್ಬು, ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸಲ್ಯೂಷನ್. ನಾನಿಲ್ಲಿ ಸೋಪನ್ನ ಹಾಟ್ ಪ್ರೋಸೆಸ್ಸಲ್ಲಿ ತಯಾರು ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಸೋಪು ಬೇಗ ರೆಡಿ ಆಗುತ್ತೆ. ಹೀಗೆ 20 ml ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅಂದರೆ ಹಾಟ್ ವಾಟರ್ ಟಬ್ಬಲ್ಲಿ ನಾವು 60 to 70 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅದನ್ನು 5 ನಿಮಿಷ ಸ್ಟಿರ್ ಮಾಡಾದಮೇಲೆ ಅದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಸಲ್ಯೂಷನ್ನ ಬೆರೆಸಬೇಕು. ಎಣ್ಣೆ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಸಲ್ಯೂಷನ್ ಮಿಕ್ಸ್ ಆಗುವಂಥ ಒಂದು ಕ್ರಿಯೆಯನ್ನು ನಾವು ಸಪೋನಿಫಿಕೇಷನ್ ಕ್ರಿಯೆ ಅಂತ ಕರಿತೀವಿ. ಮಿಶ್ರಣ ಗಟ್ಟಿಯಾಗ್ತಾ ಇದ್ದ ಹಾಗೆ ಇದನ್ನು ನಾವು ಆಚೆ ತೆಗೆದು ನಮಗೆ ಬೇಕಾದಂಥ ಮೌಲ್ಡ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾನಿಲ್ಲಿ 20 ml ಹರಳೆಣ್ಣೆಗೆ 10 ml ಸೋಡಿಯಂ ಹೈಡ್ರಾಕ್ಸೈಡ್ ಸಲ್ಯೂಷನನ್ನು ಬೆರೆಸಿದ್ದೀನಿ. 10 m ಸಲ್ಯೂಷನ್ನ ಮಾಡ್ಕೊಳ್ಳೋಕ್ಕೆ 2.5 ಗ್ರಾಮ್ ಅಷ್ಟು ಸೋಡಿಯಂ ಹೈಡ್ರಾಕ್ಸೈಡನ್ನ ಅದರಲ್ಲಿ ಡಿಸಾಲ್ವ್ ಮಾಡಿದ್ದೀನಿ. ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಯಾವುದೇ ರೀತಿ ಏರ್ ಬಬಲ್ಸ್ ಇಲ್ಲದೆ ಇರೋ ಹಾಗೆ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ರೂಮ್ ಟೆಂಪ್ರೇಚರಲ್ಲಿ 1 hour ಬಿಟ್ಟರೆ ಸೋಪು ರೆಡಿ ಆಗುತ್ತೆ. ನೋಡ್ಬೋದು ಹೇಗಾಗಿದೆ ಅಂತ. ಇದು ಕೊಬ್ಬರಿ ಎಣ್ಣೆಯಿಂದ ಮಾಡಿ ಸೋಪು. ಮುಂದಿನ ವಿಡಿಯೋದಲ್ಲಿ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ ಹೇಗಾಗುತ್ತೆ ಅನ್ನೋದರೊಟ್ಟಿಗೆ ಬರ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.